ಅನ್ನೋದು ಸದ್ಯದ ಕುತೂಹಲ ಮತ್ತು ರಾಜಕೀಯ ಬೆಳವಣಿಗೆ. ಎಸ್, ಈಗ ಲೆಟ್ಸ್ ಗೋ ಫಾರ್ ಅನದರ್ ಅಪ್ಡೇಟ್. ಎಕ್ಸಿಟ್ ಪೋಲ್ ಬಳಿಕ ಬದಲಾಗ್ತಾ ಇದೆ ರಾಜಕೀಯ ಸಮೀಕರಣ. ಹೌದು, ಒಂದೊಂದು ಕ್ಷಣ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ತಮಿಳುನಾಡು ರಾಜಕೀಯದಲ್ಲಿ ಮಹಾ ಸಂಚಲನದ ಬೆಳವಣಿಗೆ ಖಂಡಿತವಾಗ್ಲೂ ಇದೆ. DMK ಗೆಲ್ಲುತ್ತೆ, AIADMK ಗೆಲ್ಲುತ್ತೆ, TVK ಪಾರ್ಟಿ ಗೆಲ್ಲುತ್ತೆ. ಹೀಗೆ ಹಲವು ಸಂಸ್ಥೆಗಳಿಂದ ಹಲವು ಭಿನ್ನ ಭಿನ್ನ ಎಕ್ಸಿಟ್ ಪೋಲ್ ಔಟ್ ಆಗಿದ್ದಾವೆ. ಒಂದೊಮ್ಮೆ ಹಂಗ್ ರಿಸಲ್ಟ್ ಆಗಿದ್ರೆ, ಅಂದರೆ ಸಮ್ಮಿಶ್ರ ರಿಸಲ್ಟ್ ಬಂದರೆ ಏನಾಗುತ್ತೆ, DMKಗೆ ಫುಲ್ ಮೆಜಾರಿಟಿ ಸಿಕ್ಕಿಲ್ಲ ಅಂತ ಅಂದ್ಕೊಳ್ಳೋಣಪ್ಪ. AIADMK ಜೊತೆ TVK ಪಕ್ಷದ ಮೈತ್ರಿನಾ? ಇಂಥ ಸಾಧ್ಯತೆಯನ್ನ ರಾಜಕೀಯದ ಅಲ್ಗಳೆಯುವಂತೆ ಇಲ್ಲ. ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಇನ್ ಪಾಲಿಟಿಕ್ಸ್. ಇದಕ್ಕಾಗಿನೇ TVK ಅಣ್ಣಾ DMK ಮೈತ್ರಿಕೂಟದಿಂದ ಪ್ಲಾನ್ ಬಿ ಕೂಡ ರೆಡಿ ಆಗಿದೆ ಅನ್ನೋ ಮಾಹಿತಿ ಇದೆ. ಚುನಾವಣೋತ್ತರ ಮೈತ್ರಿಗಾಗಿ TVK ಅಣ್ಣಾ DMK ನಾಯಕರ ಸಭೆಗಳು ಕೂಡ ನಡೀತಾ ಇದ್ದಾವೆ. ದಿಸ್ ಇಸ್ ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಫ್ರಮ್ ಅಶ್ವವೇಗ ನ್ಯೂಸ್. ತಮಿಳುನಾಡು ರಾಜಕೀಯದಲ್ಲಿ ಮಹಾ ಸಂಚಲನದ ಬೆಳವಣಿಗೆ, ಸೆನ್ಸೇಷನಲ್ ಡೆವಲಪ್ಮೆಂಟ್. ಐ ರಿಪೀಟ್, DMK ಗೆಲ್ಲುತ್ತೆ, AIADMK ಗೆಲ್ಲುತ್ತೆ, TVK ಗೆಲ್ಲುತ್ತೆ ಅಲ್ವಾ? ಈ ಮಾತುಗಳಿದ್ದಾವೆ. ಆದರೆ ಒಂದು ವೇಳೆ ಹಂಗಾದರೆ ಹೆಂಗೆ? ಹಂಗಂದ್ರೆ ಹಂಗೆ ಅಸೆಂಬ್ಲಿ ಅಂತ ಹೇಳಿದ್ರೆ ಸಮ್ಮಿಶ್ರ ಸರ್ಕಾರ ರಚನೆ ಆದರೆ ಯಾವುದಕ್ಕೂ ಕೂಡ ಯಾವ ಪಕ್ಷಕ್ಕೂ ಪೂರ್ಣ ಪ್ರಮಾಣದ ಮೆಜಾರಿಟಿ ಬಂದಿಲ್ಲ ಅಂದರೆ, ಸರಳ ಬಹುಮತ ಬಂದಿಲ್ಲ ಅಂದರೆ, ಸಿಂಪಲ್ ಮೆಜಾರಿಟಿ ಸಿಗದೆ ಹೋದರೆ ಏನಾಗ್ಬೋದು? ನಮ್ಮಲ್ಲೇ ನೋಡಿಲ್ವಾ, ವಾಚಾಮಗೋಚರವಾಗಿ ಬೈದಾಡಿಕೊಂಡು, ಹೊಡೆದಾಡಿಕೊಂಡು, ವಾಗ್ಯುದ್ಧವನ್ನು ಮಾಡಿಕೊಂಡು, ಚುನಾವಣಾ ಪೂರ್ವದಲ್ಲಿ ಹೆಂಗಿರ್ತಾರೆ, ಚುನಾವಣಾ ನಂತರ ಫಲಿತಾಂಶ ಬಂದ ಬಳಿಕ ಯಾರ ಬಳಿ ಬೇಕಾದರೂ ಯಾರು ಬೇಕಾದರೂ ಹೋಗ್ತಾರೆ ಅನ್ನೋದಕ್ಕೆ ನಮ್ಮ ರಾಜ್ಯದಲ್ಲೂ ಕೂಡ ನಾವು ನೋಡಿದ್ದೀವಿ, ಇತಿಹಾಸದಲ್ಲೂ ಕೇಳಿದ್ದೀವಿ. ಹೀಗಿರುವಾಗ ರಾಜಕಾರಣ ಅಂತ ಹೇಳಿದರೆ ತುಂಬ ಫ್ಲೆಕ್ಸಿಬಲ್ಲು, ಅಷ್ಟೇ ರಿಜಿಡ್ಡು. ಹಾಗಾಗಿ ಏನು ಬೇಕಾದರೂ ಆಗ್ಬೋದು. ಅದಕ್ಕೆ ಹೇಳ್ತಾರೆ 2+2 is not equal to 4 in politics. ಸಾಮಾನ್ಯವಾಗಿ ತಮಿಳುನಾಡು ಅಂತ ಹೇಳಿದ ತಕ್ಷಣ ನಮ್ಗೇನು ನೆನಪಾಗುತ್ತೆ? ತಮಿಳುನಾಡು ರಾಜಕೀಯ ಅಂತ ಹೇಳಿದಾಗ ದ್ರಾವಿಡ ಚಳವಳಿ. ಯಾಕಂತ ಹೇಳಿದ್ರೆ ಆ ಪಕ್ಷಗಳ ಹೆಸರುಗಳು ಕೂಡ ನಿಮಗೆ ಗೊತ್ತಿದೆ. ಅಂದರೆ ಅವರದ್ದೇ ಒಂದು ವಿಭಿನ್ನ ನಿಲುವು, ಸಂಸ್ಕೃತಿ, ಬೆಳವಣಿಗೆಗಳ ಒಂದು ವಿಭಿನ್ನ ಶೈಲಿ ಇದ್ದೇ ಇರುತ್ತೆ ಅಲ್ವಾ? ಸೊ 1967ರಿಂದ ಇಲ್ಲಿವರೆಗೂ ಕೂಡ ರಾಷ್ಟ್ರೀಯ ಪಕ್ಷಗಳಿಗಿಂತ ಅಲ್ಲಿ ಪ್ರಾದೇಶಿಕ ಈ ದ್ರಾವಿಡ ಪಕ್ಷಗಳೇ DMK ಮತ್ತು AIADMK ಆಡಳಿತ ನಡೆಸಿರೋದು ಇಲ್ಲಿನ ಒಂದು ವಿಶೇಷತೆ. ಪೆರಿಯಾರ್ ವಿ ರಾಮಸ್ವಾಮಿ ಅವರ ಒಂದು ಏನು ಹೇಳ್ತೀವಿ ಅದಕ್ಕೆ, ಸೆಲ್ಫ್ ರೆಸ್ಪೆಕ್ಟ್ಫುಲ್ ಹೋರಾಟ ಅಥವಾ ಆತ್ಮಗೌರವ ಚಳವಳಿ ಮತ್ತು ಅಣ್ಣಾದೊರೈ ಅವರ ನಾಯಕತ್ವ ಆ ಬದಲಾವಣೆಗೆ ಒಂದು ಅಡಿಪಾಯ ಹಾಕಿತ್ತು ಅನ್ನೋದನ್ನು ನಾವೆಲ್ಲ ಸಾಮಾನ್ಯವಾಗಿ ತಿಳಿದುಕೊಂಡಿರ್ತೀವಿ. ಈಗ DMK ಏನು ಅಂದರೆ ದ್ರಾವಿಡ ಮುನೇತ್ರ ಕಳಗಂ ಅಂತ ಕರಿತೀವಿ. ಸಾಮಾಜಿಕ ನ್ಯಾಯ, ಭಾಷಾ ಸಮಾನತೆ ಮತ್ತು ರಾಜ್ಯದ ಸ್ವಾಯತ್ತತೆ ಇದೆ ಅವರ ಐಡಿಯಾಲಜಿ. ಅಲ್ಲಿ ಭಾಷೆಗೆ ಪ್ರಮುಖವಾಗಿ ಸಾಮಾಜಿಕ ನ್ಯಾಯ ಮತ್ತು ಭಾಷಾ ಸಮಾನತೆ ಅನ್ನೋದ್ರ ಬಗ್ಗೆ ದ್ರಾವಿಡ ಮುನೇತ್ರ ಕಳಗಂ DMK. ಓಕೆ, ಸಂಘಟನಾ ಶಕ್ತಿ ಈಗಾಗಲೇ ಜಾಸ್ತಿ ಇದೆ. ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ DMK ದೊಡ್ಡ ಮಟ್ಟದ ಹೆಸರನ್ನು ಮಾಡಿರೋದ್ರಿಂದ ಆ ಪಕ್ಷಕ್ಕೆ ತನ್ನದೇ ಆದಂಥ ಒಂದು ಸ್ಥಿರತೆ ಮತ್ತು ನಂಬಿಕೆ, ಗೌರವವನ್ನು ಕೂಡ ಪಡೆದುಕೊಂಡು ಬಂದಿದೆ. MK ಸ್ಟಾಲಿನ್, ಕರುಣಾನಿಧಿಯವರ ಪರಂಪರೆಯನ್ನು ಸಮರ್ಥವಾಗಿ ಈಗ ಮುನ್ನಡೆಸ್ಕೊಂಡು ಬರ್ತಾ ಇದ್ದಾರೆ.